ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪರವಾಗಿ ಸ್ವಾಗತ ಸುಸ್ವಾಗತ ವಹಿಸಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಗೌತಮಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮ. ಅದೇ ರೀತಿ ನಮ್ಮ ನೆಚ್ಚಿನ ಶಾಸಕರು ಕೋಲಾರದ BLA 1 ನಮ್ಮ ಕೊಟ್ಟೂರು ಮಂಜಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಅದೇ ರೀತಿ ಮುಳಬಾಗಿಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ನಮ್ಮ 23ರ ಅಭ್ಯರ್ಥಿ ಮತ್ತು BLA 1 ಆಗಿರುವಂತ ನಮ್ಮ ಆದಿನಾರಾಯಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಮ್ಯಾಕಲ್ ನಾಗೇಶ್ ಅವರು ಬಂದಿದ್ದಾರೆ. ಕಾರ್ಯಾಧ್ಯಕ್ಷರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಮತ್ತೊಬ್ಬ ಟೌನ್ ಬ್ಲಾಕ್ ನ ಅಧ್ಯಕ್ಷರಾದಂತ ನಮ್ಮ ಅಮನನ್ ಅವರು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತ. ಅದೇ ರೀತಿ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ರಾಮಲಿಂಗರೆಡ್ಡಿ ಅವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಪಕ್ಷದ ನಮ್ಮ ಎಲ್ಲ ಮುಖಂಡರು ರಾಜೇಂದ್ರ ಅಣ್ಣ ಅವರು ಎಲ್ಲರೂ ಬಂದಿದ್ದಾರೆ. ಅವ್ರು ಎಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿ ಎಲ್ಲ ಈ ನಾಯಕರಿದ್ದಾರೆ. ಎಲ್ಲರೂ ಕೂಡ ಸಾಮೂಹಿಕವಾಗಿ ಸ್ವಾಗತ ಬಯಸ್ತಾ, ಮುಖ್ಯವಾಗಿ ನಮ್ಮ ಪತ್ರಕರ್ತರು ಇಲ್ಲಿ ಆಗಮಿಸಿದ್ದಾರೆ. ಎಲ್ಲಾ ಪತ್ರಕರ್ತರು ಕೂಡ ನಮ್ಮ ಪಕ್ಷದ ವತಿಯಿಂದ ಸ್ವಾಗತ ಸುಸ್ವಾಗತ ಬಯಸ್ತಾರೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ವೀಕ್ಷಕರಾದಂತಹ ಸುದರ್ಶನ್ ಸಾಹೇಬರು ಮಾತಾಡ್ತಾರೆ. ಈಗ ಮುಳಬಾಗಿಲಿಗೆ ನಾವು ಬಂದ್ವಿ. ಇವತ್ತು ಕುರುಡುಮಲೆಯಲ್ಲಿ 2 ಬೂತ್ಗಳನ್ನ 58-50 ಬೂತ್ಗಳಲ್ಲಿ ನಾವು ಹೋದ್ವಿ. ಅಲ್ಲಿ ಕುರುಡುಮಲೆ ಗ್ರಾಮ ಪಂಚಾಯತಿಗೂ ನಾವಲ್ಲಿ ಹೋಗಿದ್ವಿ. ಅಲ್ಲಿ ಎಲ್ಲರದ್ದು ಫೋನ್ ನಂಬರ್ಗಳು ಹಾಕಿದ್ದಾರೆ. BLOಗಳದ್ದೇ ಫೋನ್ ನಂಬರ್ ಇಲ್ಲ. ಅಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು, ಫಸ್ಟ್ ಮತದಾರನಿಗಾಗ್ಲಿ BLAಗಳಾಗ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿರೋದು ಯಾರಪ್ಪ ಅಂತ ಹೇಳಿದ್ರೆ BLO. ಆ BLO ಕೂಡ ಏನು ಸಹಕಾರ ಮಾಡಲಿಲ್ಲ, ಅನಾನುಕೂಲ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡ್ತಿದ್ದಾರೆ ಅಂತ ಏನಾದ್ರೂ ಕಂಡು ಬಂದ್ರೆ ಕೂಡಲೇ ಸೂಪರ್ವೈಸರ್ಗೆ ಹೇಳಕ್ಕೆ ಅವಕಾಶಗಳಿರುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಗಮನಕ್ಕೆ ತರಲಿಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ಕೂಡಲೇ ಹೇಳಿದ್ದೇವೆ, ನೀವು ಅಲ್ಲಿ BLO ನಂಬರ್ಗಳನ್ನು ಹಾಕಬೇಕು ಅಂತ. ಎರಡನೇದೇನಿದೆ, BLOಗಳು ತಂಪಾಡಿಗೆ ತಾವೇ ಹೋದ್ರೆ ಆಗೋದಿಲ್ಲ. BLAಗಳಿಗೂ ಜವಾಬ್ದಾರಿ ಇದೆ. ನಾಳೆ ಅವ್ರು ಯಾವ ಏರಿಯಾಗೆ ಹೋಗ್ತಾರೆ, ಯಾವ ವಾರ್ಡ್ಗೆ ಹೋಗ್ತಾರೆ, ಯಾವ ಬೀದಿಗೆ ಹೋಗ್ತಾರೆ ಅಂತ ಹೇಳಿ ಎಲ್ಲ ರಾಜಕೀಯ ಪಕ್ಷಗಳ BLAಗಳಿಗೂ ಕೂಡ ಅವರು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಕೊರತೆ ಕಂಡು ಬರ್ತಾ ಇದೆ. ಆದ್ರಿಂದ ಹಿಂದಿನ ದಿವಸನೇ BLOಗಳಿಗೆ ಹೇಳ್ಬೇಕು, ನಾಳೆ ನಾನು ಈ ಬೀದಿನಲ್ಲಿ ಈ ವಾರ್ಡಲ್ಲಿ ಇರ್ತೇನೆ. ಅವ್ರು ಹೇಳಿದ್ರೆ ಏನಾಗುತ್ತೆ, ಅವ್ರಿಗೂ BLOಗಳಿಗೂ ಕೆಲಸದ ಹೊರೆ ಇದೆ. ಒಂದ್ ಕಡೆ ಅವ್ರು ಬರ್ಕೊಳ್ಬೇಕು, ಒಂದ್ ಕಡೆ ಆಪ್ ಲೋಡ್ ಮಾಡ್ಕೋಬೇಕು, ಅಪ್ಲೋಡ್ ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದೆಲ್ಲ ಜವಾಬ್ದಾರಿಗಳು ಕೂಡ ಅವ್ರಿಗೆ ಇದ್ದಾವೆ. ಕೆಲವು ಸರಿ ಅವರ ಮೊಬೈಲ್ಗಳು ಕೂಡ ಸರಿಯಾದ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ, ಮತ್ತೊಂದು ಈ ತರದೆಲ್ಲ ಕೂಡ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇದಾವೆ. ಮತ್ತೆ ಕೆಲವು ಕಡೆ ಈಗ ಇನ್ನು ಒಂದೇ ತಿಂಗಳಿದು 29ರಲ್ಲಿ ಇದನ್ನು ಮುಕ್ತಾಯ ಮಾಡಬೇಕಾಗುತ್ತೆ. ಆಮೇಲೆ ಆಗಸ್ಟ್ 5ಕ್ಕೆ ಡ್ರಾಫ್ಟ್ ವೋಟರ್ ರೋಲ್ ಅನ್ನು ಅವ್ರು ಪಬ್ಲಿಷ್ ಮಾಡ್ತಾರೆ. ಡ್ರಾಫ್ಟ್ ವೋಟರ್ ರೋಲ್ ಇದು ಬಹಳ ಮುಖ್ಯ. ಇಲ್ಲಿ ಇನ್ನೊಂದು 2-3 ಸಮಸ್ಯೆಗಳೇನು ಅಂತಂದ್ರೆ, ಒಂದು, ಕೆಲವು ಕಡೆ 2002ರ ಮತದಾರರ ಪಟ್ಟಿ ಗೂಗಲ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಕೆಲವು ಕಡೆ 2002ರ ಮತದಾರರ ಪಟ್ಟಿನೇ ಬರ್ತಾ ಇದೆ, ಕೆಲವು ಕಡೆ ಆಗ್ತಾ ಇಲ್ಲ. ಅದು ಕಡ್ಡಾಯ ಅಲ್ಲ ಅನ್ನೋಂಥದ್ದು ಬೇರೆ ಪ್ರಶ್ನೆ. ಆದ್ರೆ ಎಲೆಕ್ಷನ್ ಕಮಿಷನ್ ಅವರು ಅದನ್ನ ನಮೂದನೆ ಮಾಡಬೇಕು ಅಂತ ಅವರೇ ಹೇಳಿರೋ ಕಾರಣಕ್ಕಾಗಿ ಇದಕ್ಕೆ ಅವರೇ ಪರಿಹಾರವನ್ನ ಕೊಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ವೋಟರ್ ಲಿಸ್ಟ್ ಪಟ್ಟಿನೇ ನಾವು ಇಟ್ಕೊಳ್ಳೋದು ಕಷ್ಟ ಇದೆ, ಹೌದೇ ಇಲ್ಲ? ಬಡವರು ಯಾರೋ ಅನುಕೂಲಸ್ಥರು ಇಟ್ಕೋಬಹುದು, ವಿದ್ಯಾವಂತರು ಅನುಕೂಲಸ್ಥರು ಅದನ್ನ ಕ್ಲೀನ್ ಆಗಿ ಒಂದು ಇದನ್ನ ಮಾಡಿ. ಅನೇಕ ಗುಡಿಸ್ಲಲ್ಲಿ ವಾಸ ಮಾಡುವಂತವರು, ಅಲೆಮಾರಿಗಳು, ಶೋಷಿತರು, ಬಡವರು, ಇವರೆಲ್ಲ ಕೂಡ ಆ 2002ರ ಮತದಾರ ವಿವರಗಳನ್ನ ಎಲ್ಲಿ ಇಟ್ಕೊಳ್ಳಕ್ ಸಾಧ್ಯ ಆಗತ್ತೆ? ಹಾಗಾಗಿ ಅವರನ್ನ ವಿವರಗಳನ್ನ ಕೇಳೋದ್ರ ಬದಲಾಗಿ ಎಲೆಕ್ಷನ್ ಕಮಿಷನ್ ಅವರೇ ಅದಕ್ಕೆ ಯಾವ ವಾರ್ಡ್ಗೆ ಅವ್ರು ಹೋಗ್ತಾರೆ, ಯಾವ ಬೀದಿಗೆ ಹೋಗ್ತಾರೆ, ಅದನ್ನ ಅವರೇ ಮೊದಲೇ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋದ್ರೆ ಅವರ ಸಮಯನೂ ಕೂಡ ಉಳಿತಾಯ ಆಗತ್ತೆ, ಮತದಾರರ ಹಿತವನ್ನು ಕೂಡ ಅವ್ರು ಕಾಪಾಡ್ದಂಗೆ ಆಗತ್ತೆ. ಆ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋಂಥ ಮಾತನ್ನ ನಾವು ಹೇಳಿದ್ದೇವೆ. ಮತ್ತೊಂದು ಬಹಳ ಮುಖ್ಯವಾದಂತಹ ಸಮಸ್ಯೆ ಶಿಫ್ಟಿಂಗ್ ವೋಟ್. ವಿಶೇಷವಾಗಿ ಇವಾಗ ಹೆಣ್ಮಕ್ಳು ಮದುವೆ ಆಗ್ತಾರೆ, ಮೊದಲು ಅವ್ರ ತಂದೆ ತಾಯಿ ಮನೆಯಲ್ಲಿ ಅವರು ವೋಟರ್ ಆಗಿರ್ತಾರೆ, ಮತ್ತೆ ಈಗ ಬಂದ ಮೇಲೆ ಅವರ ಅತ್ತೆ ಮಾವನ ಮನೆಯಲ್ಲಿ ಅವರು ಮತದಾರ ಆಗಬೇಕಾಗತ್ತೆ.
ಇಲ್ಲಿ ಕೂಡ ಸರಿಯಾದಂತ ರೀತಿಯಲ್ಲಿ ಪ್ರಕ್ರಿಯೆ ಆಗ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ 2002 ವಿವರಗಳು ಬೇಕಾಗುತ್ತೆ, ಮತ್ತೊಂದು ಬೇಕಾಗುತ್ತೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕು ಅಂತ ಹೇಳಿದ್ದೇವೆ. ಮತ್ತೆ ಇನ್ನೊಂದು, ಈ ಕಾರ್ಮಿಕರು ಇರ್ತಾರೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ, ಪಾಪ ದುಡಿಯೋ ಜನ ಅವರು ಬದುಕಬೇಕಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ. ಅಲೆಮಾರಿಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿರ್ತಾರೆ. ಅಲ್ಪಸಂಖ್ಯಾತರೆಲ್ಲೋ ಬದುಕಕ್ಕೆ ಇನ್ನೊಂದ್ ಕಡೆ ಹೋಗಿ ವ್ಯಾಪಾರ ವ್ಯವಹಾರ ಮಾಡಕ್ ಹೋಗಿರ್ತಾರೆ. ಸೊ ಅಲ್ಲಿ ಅವರು ಮತದಾನದ ಅಲ್ಲಿ ಕೂಡ ಕೆಲವು ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಎಲೆಕ್ಷನ್ ಕಮಿಷನ್ ಅವರು ಗಮನ ಹರಿಸಬೇಕು. ಆ ವರ್ಗದ ಜನರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರದು ಅನ್ನುವಂಥ ಮಾತನ್ನು ಕೂಡ ನಾವು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನಾವು ಹೇಳಿದ್ದೇವೆ. ಮತ್ತೆ ನಮ್ಮ ಮುಳುಬಾಗಿಲಿನ ಅಂಬೇಡ್ಕರ್ ನಗರಕ್ಕೆ ಬಂದ್ವಿ ನಾವು. ಅದಕ್ಕೆ ಮುಂಚೆ ನಾವು ಇನ್ನೊಂದು ವಾರ್ಡ್ಗೆ ಹೋದ್ವಿ, ಜನರಲ್ ವಾರ್ಡ್ಗೆ ಹೋದ್ವಿ. ಅಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ. ನಮ್ಮ ಎಲ್ಲಿ BLA ಅವರು, ನಮ್ಮ ಯಂಗ್ಸ್ಟರ್ ಅವರು ಇದ್ರಲ್ಲ, ಲೋಕೇಶ್ ಅವರು ಮತ್ತೆ ಇವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಇಡೀ ನಮ್ಮ KPCC ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಅವರಿಗೆ ಬೆಂಬಲವಾಗಿ ಆದಿನಾರಾಯಣ್ ಅವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ, ಮಂಜುನಾಥ್ ಅವರು ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರುಗಳು ಕೂಡ, ನಾನು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರನ್ನ ಮತ್ತು 2023 ಚುನಾವಣೆಯಲ್ಲಿ ನಿಂತಿದ್ದಂತ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ನಾನು ಅಭಿನಂದನೆಯನ್ನ ಮಾಡ್ತೇನೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BLAಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬೂತ್ಗಳಿಗೂ ಕೂಡ ಅವರೆಲ್ಲರೂ ಕೂಡ ಆಸಕ್ತಿಯನ್ನು ತೆಗೆದುಕೊಂಡು BLAಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಅವತ್ತು ಇವರೆಲ್ಲೂ ಕೂಡ ಸಕ್ರಿಯವಾಗಿದ್ದಾರೆ. ಅವರೆಲ್ಲರೂ ಕೂಡ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ, BLAಗಳಿಗೆ, ಈಗ ಮಾಲೂರಿನಲ್ಲೂ ಕೂಡ ಒಂದು ಟ್ರೈನಿಂಗ್ ಕ್ಯಾಂಪ್ ಆಯಿತು, ಕೋಲಾರದಲ್ಲೂ ಒಂದು ಟ್ರೈನಿಂಗ್ ಕ್ಯಾಂಪ್ ಆಯಿತು. ಅಲ್ಲಿ ಕೂಡ ನಾವೆಲ್ಲ ಕೂಡ ಅಟೆಂಡ್ ಮಾಡಿದ್ವಿ. ನಾವು ಮುಳಬಾಗಲಲ್ಲೂ ಕೂಡ ಮಾಡಿದ್ದಾರೆ, KGF ಅಲ್ಲಿ ಮತ್ತು ಬಂಗಾರಪೇಟೆನಲ್ಲಿ. ಇಲ್ಲಿ ಅವರು ಯಾಕಂದ್ರೆ 2-3 ಸರಿ ಚುನಾವಣೆಗಳಲ್ಲಿ ಗೆದ್ದಿರೋದು, ಅವರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ತಗೋಣ ಅಂತೇಳಿ ಅವ್ರ ಜೊತೆಗೂ ಕೂಡ ಒಂದು ಸಮಾಲೋಚನೆ ಅಷ್ಟೇ ಇಟ್ಕೊಂಡಿದ್ದೇವೆ. ಅಲ್ಲಿ ಸ್ನೇಹಿತರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. BLA ಆಗಿ ಎಲ್ಲ ವರ್ಗದವರು ಕೂಡ ಅವ್ರ ಬಗ್ಗೆ ಬಹಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಂದು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ನಗರ ಇದೆ ಮುಳಬಾಗಲ್ ನಗರದಲ್ಲಿ. ಎಲ್ಲ ಶೋಷಿತ ಸಮುದಾಯಗಳವರು ಹೆಚ್ಚು ವಾಸ ಮಾಡುವಂಥವ್ರು, ಅಲ್ಲಿ ಸಾಕಷ್ಟು ಬಡವರು ಇದ್ದಾರೆ ಅನ್ನುವಂಥ ಸ್ಥಿತಿಗತಿಗಳನ್ನು ಅಲ್ಲಿ ನೋಡಿದಾಗ್ಲೇ ಗೊತ್ತಾಗುತ್ತೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇನ್ನು ಉಳಿದಿರೋದೇ ನಮಗೆ DC ಅವರು ಮಾರ್ಗದರ್ಶನ, ಅವರು ನಮ್ಮ ಕಾರ್ಯಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅವ್ರು ಏನ್ ಹೇಳಿದ್ದಾರೆ, ನಮಗೆ 2,24,684 ಈ ಫಾರಮ್ಸ್ ಏನಿದೆ, ಎನ್ಯುಮರೇಷನ್ ಫಾರ್ಮ್ಗಳನ್ನ ನಾವು ಹಂಚಿದ್ದೇವೆ, ಮನೆಗೆ ಹೋಗಿದೆ ಅಂತೇಳಿ ಅವ್ರು ತಿಳಿಸಿದ್ದಾರೆ. ಇಲ್ಲಿ ಜಿಲ್ಲೆನಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಿಗೆ ಅವರು ಹೇಳಿದ್ದಾರೆ. ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿಗೂ ಕೂಡ ಅವ್ರು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಂದ್ರೆ ಫಾರ್ವರ್ಡ್ ಮಾಡ್ತಾರೆ. 6 ಗಂಟೆಗೆ ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ಕೂಡ ಇಡೀ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮಾಹಿತಿಗಳು ಕೂಡ ಕಳಿಸ್ಕೊಡ್ತಾರೆ. ಆದ್ರೆ ವಿತರಣೆ ಆಗಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿದೆ 2,24,684, 2,24,084 ಕಂಪ್ಲೀಟ್ ಆಗಿದೆ. ಬಟ್ ಒಂದೇ ಒಂದು ಬೂತ್ ಅಲ್ಲಿ ನಾವು ವಿಚಾರಿಸಿದಾಗ, ನಾನು ಹೇಳ್ಬೋದಣ್ಣ, ಹೇಳಿ. ಒಂದು ಬೂತ್ ಅಲ್ಲಿ ವಿಚಾರಿಸಿದಾಗ ಅಂಬೇಡ್ಕರ್ ಬೂತ್ ನಂಬರ್ ಎಷ್ಟನ್ನದು 109 ಬೂತ್ ನಂಬರ್ 1,397 ಓಟ್ ಇದೆ. ಅದರಲ್ಲಿ ಅಪ್ಲೋಡ್ ಆಗಿರೋದು 923 ಓಟು. ಅಪ್ಲೋಡ್ ಆಗಿರೋದಲ್ಲ, ಎನ್ಯುಮರೇಷನ್ ಫಾರ್ಮ್ ಮನೆ ಕೊಟ್ಟಿರೋದು, ಮನೆ ತಲುಪಿಸಿರುವಂತದ್ದು. ಇವ್ರು ಮನೆ ಕೊಟ್ಟಿರೋದು ತಾಲೂಕಲ್ಲಿ 2,24,684 ಕಂಪ್ಲೀಟ್ ಮಾಡಿದೀವಿ. ಒಂದು ಎನ್ಯುಮರೇಷನ್ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಲ್ಲ ಅಂತ ಅಫಿಷಿಯಲ್ ಆಗಿ ರಿಕಾರ್ಡ್ ಕೊಟ್ಟಿದ್ದಾರೆ. ಒಂದೇ ಒಂದು ಬೂತಲ್ಲಿ 400 ಚಿಲ್ಲರೆ ಓಟಿಗೆ ನಾವು ಮನೆಗೆ ಎನ್ಯುಮರೇಷನ್ ಫಾರ್ಮೇ ಕೊಟ್ಟಿಲ್ಲ. ಒಂದು ಬೂತಲ್ಲೇ 400 ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲಾ ಬೂತಲ್ಲೂ ನಾವು ಎನ್ಕ್ವೈರಿ ಮಾಡಿದಾಗ ಎಷ್ಟೆಷ್ಟು ಸಿಗ್ಬೋದು. ಜನರಲ್ ಆಗಿ ಇನ್ನೊಬ್ರು ಯಾರೋ ಬಂದ್ರು, ನಿಮ್ ಬೂತಲ್ಲಿ ಎಷ್ಟಿದೆ, ಇನ್ನೆಷ್ಟು ಕೊಡ್ಬೇಕು ಅಂದ್ರೆ ನಮ್ಮ ಬೂತಲ್ಲಿ ಇನ್ನೂ 60 ಕೊಡ್ಬೇಕು ಅಂತ ಜನರಲ್ ಆಗಿ ಎನ್ಕ್ವೈರಿ ಮಾಡಿದಾಗ ಒಂದು ಬೂತಲ್ಲಿ 400 ಇತ್ತು, 50, 100 ಆ ಥರ ಬ್ಯಾಲೆನ್ಸ್ ಉಳಿಸ್ಕೊಂಡು ಇವರು ಎಲೆಕ್ಷನ್ ಆಫೀಸರು ಯಾಕೆ ನಮ್ಗೆ ಈ ತರ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ ಅನುಮಾನ ಬರ್ತಿದೆ. ಇದಕ್ಕೆ ಅವರು ನಮ್ಗೆ ಉತ್ತರ ಕೊಡ್ಬೇಕು ದಯವಿಟ್ಟು. ವಿ ಆರ್ ಹಿಯರ್ ನಾಟ್ ಟು ಮೇಕ್ ಎನಿ ಅಲಿಗೇಷನ್ಸ್. ಸರಿಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಜವಾಬ್ದಾರಿ ಇದೆ. ಯಾಕಂದ್ರೆ ಮತದಾರರಲ್ಲಿ ಇವಾಗಲೇ ಆತಂಕ ಇದೆ, ಗೊಂದಲಗಳಿದ್ದಾವೆ. ಮತ್ತಷ್ಟು ಆತಂಕ ಗೊಂದಲಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕಾರ್ಯಾಧ್ಯಕ್ಷರುಗಳು ನಾವೆಲ್ಲ ಸ್ಪಾಟ್ ವಿಸಿಟ್ ಮಾಡಿ ಬಂದಿರುವಂತದ್ದು. ಯಾವುದೇ ಸ್ಥಿತಿಗಳನ್ನ ನಾವೇನ್ ಹೇಳ್ತಿದ್ದೇವೆ, ಯಾವುದು ನಮ್ಮ ಅಭಿಪ್ರಾಯಗಳಲ್ಲ. ಅಲ್ಲಿ ಮತದಾರರು ಅಲ್ಲಿರುವಂತ ಸ್ಥಿತಿಗತಿಗಳನ್ನ ಅಷ್ಟೇ ನಾವು ನಿಮ್ಮ ಮುಖಾಂತರ ಎಲೆಕ್ಷನ್ ಕಮಿಷನ್ ಗಮನ ಸೆಳೆಯುವಂತ
ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಉದ್ದೇಶ ಏನು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಎಲಿಜಿಬಲ್ ವೋಟರ್ ಅರ್ಹ ಮತದಾರರಿಗೆ ಅನ್ಯಾಯ ಆಗಬಾರ್ದು. ಅದು ಬಹಳ ಮುಖ್ಯ. ಈಗ ನಾವೇನ್ ಹೇಳ್ತೇವೆ, ಜುಡಿಷಿಯರಿನಲ್ಲಿ ಒಬ್ಬ ನಿರಪರಾಧಿಗೆ ಅನ್ಯಾಯ ಆಗಬಾರ್ದು ಅಂತ, ಅವನಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಗೆ ಹೇಳ್ತೀವೋ ಹಾಗೇನೆ ಇಲ್ಲಿ ಒಬ್ಬ ಅರ್ಹ ಮತದಾರ ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳ್ಕೋಬಾರ್ದು ಅಂತ. ಅವರ ರಾಜಕೀಯ ಉದ್ದೇಶಗಳು ಬೇರೆ ಇದ್ದಾವೆ, ಬಿಜೆಪಿಯವರ ರಾಜಕೀಯ ಉದ್ದೇಶಗಳು ಬೇರೆ ಇದ್ದಾವೆ. ನಾವು ಅರ್ಹ ಮತದಾರನ ಹೇಗೆ ನಾವು ಒಳಗಡೆ ಸೇರಿಸಬೇಕು, ಅವರ ಹಕ್ಕನ್ನ ಕಾಪಾಡಬೇಕು ಅಂತ ನಾವು ಹೊರಟಿದ್ದೇವೆ. ಅವ್ರು ಹೇಗೆ ಅರ್ಹ ಮತದಾರನ ಹೇಗೆ ತಪ್ಪಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ತೊಡಗಿದ್ದಾರೆ ಅಲ್ವಾ ಶಾಸಕರೇ? ಅವ್ರ ಆಲೋಚನೆಗಳು ಹಾಗಿದ್ದಾವೆ. ಇದು ವ್ಯತ್ಯಾಸ ಇದೆ. ನಮ್ದು ಇನ್ಕ್ಲೂಸಿವ್ ಅಪ್ರೋಚ್ ಇದೆ, ಅವ್ರದ್ದು ಎಕ್ಸ್ಕ್ಲೂಸಿವ್ ಅಪ್ರೋಚ್ ಇದೆ. ನಾವು ಎಲ್ಲರನ್ನೂ ಒಳಗೊಂಡಂತ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ನಮ್ಮ ಪ್ರಯತ್ನಗಳನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಅವ್ರು ಯಾರು ಅರ್ಹರಾಗಿದ್ದಾರೆ, ಅರ್ಹರಾಗಿರುವಂತವ್ರ ಮತದಾನದ ಹಕ್ಕನ್ನು ಕೂಡ ಹೇಗೆ ತಪ್ಪಿಸಬಹುದು ಅನ್ನೋ ರಾಜಕೀಯದ ಲೆಕ್ಕಾಚಾರದಲ್ಲಿ ಅವರು ತೊಡಗಿಸಿಕೊಂಡು ಪ್ರತಿ ದಿವಸ ಕೂಡ ಓನ್ಲಿ ಟು ಡೈವರ್ಟ್ ದ ಅಟೆನ್ಷನ್ ತೇಜೋವಧೆ ಮಾಡ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಅಲ್ಲಿನ ಮುಖಂಡಗಳು ಆ ಕೆಲಸದಲ್ಲಿ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಗಮನ ಹರಿಸಬೇಕು ಯಾಕಂದ್ರೆ ಇನ್ನು 14 ದಿವಸಗಳಿದ್ದಾವೆ. ಆಮೇಲೆ ಅಬ್ಜೆಕ್ಷನ್ಸ್ ಅನ್ನು ಹಾಕೊಳ್ಳಿಕ್ಕೆ ಮತ್ತೊಂದು ಅದೆಲ್ಲ ಅವಕಾಶಗಳಿದ್ದಾವೆ, ಇಲ್ಲ ಅಂತಲ್ಲ. ಆದ್ರೆ ಪ್ರಾಸೆಸ್ ಎಷ್ಟಾಗಿದೆ, ಒಬ್ಬ ಸಾಮಾನ್ಯವಾದಂತ ಜನರು ಕೂಡ ಆಮೇಲೆ ಅಲ್ಲಿ ಹೋಗ್ಬೇಕು, ಕಾಯ್ಬೇಕು, ಅದಕ್ಕೆ ಡೇಟ್ ತಗೋಬೇಕು, ವಾದ ಮಾಡಬೇಕು, ಇನ್ನೊಂದಷ್ಟು ಸರ್ಟಿಫಿಕೇಟ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಇದೆಲ್ಲ ಕೂಡ ಸಮಸ್ಯೆಗಳು ಆಗ್ತವೆ ಇದನ್ನು. ಹಾಗಾಗಿ ಮತ್ತೆ ಇದನ್ನ ಕಾಲ ವಿಸ್ತರಣೆ ಮಾಡಿ ಅಂತ ನಾನು ಕೇಳೋದು ಬಹಳ ಸುಲಭ. ಆದ್ರೆ ಈಗಲೇನಾಗುತ್ತೆ, ಇದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ತೊಡಗಿಸ್ಕೊಂಡಿದ್ದಾರೆ, ಟೀಚರ್ಸ್ ತೊಡಗಿಸ್ಕೊಂಡಿದ್ದಾರೆ. ಟೀಚರ್ಸ್ ಇದೇ ಕೆಲಸ ಮಾಡ್ಕೊಂಡಿದ್ರೆ ಹುಡುಗರಿಗೆ ಪಾಠ ಹೋಗುತ್ತೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದ್ರೆ ಈಗಾಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಕೆಲಸಗಳು ಸ್ಥಗಿತ ಆಗುತ್ತೆ. ಇದಕ್ ಮೊದಲು ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು 21ರಲ್ಲಿ ಮಾಡ್ಬೇಕಾದಂತ ಸೆನ್ಸಸ್ ಅನ್ನ ಇವಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಯಾವ ಸ್ಥಿತಿನಲ್ಲಿದೆ, ಅದ್ರ ಸ್ಥಿತಿಗತಿಗಳೇನು ಅಂತ ಹೇಳಿ ಇವತ್ತವರೆಗೂ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲವೇ ಇಲ್ಲ. ಅದಿನ್ನೂ ಕಂಪ್ಲೀಟ್ ಆಗ್ಬೇಕಾಗಿದೆ. ಇದನ್ನು ಜಸ್ಟ್ ಏನೋ ಪ್ರಾಸೆಸ್ ಪ್ರಾರಂಭ ಆಗಿದೆ ಅಷ್ಟೇನೆ. ಅದನ್ನ ಯಾವಾಗ ಮುಗಿಸ್ತಾರೆ? 21ರಲ್ಲಿ ಮಾಡಬೇಕಾದಂತ ಸೆನ್ಸಸ್ ಅನ್ನು 26 ಆದ್ರೂ ಕೂಡ ಅವ್ರು ಗಮನ ಹರಿಸ್ತಿಲ್ಲ ಅವರು. ಹಾಗಾಗಿ ಸ್ನೇಹಿತರೆ, ಇದನ್ನ ಎಲೆಕ್ಷನ್ ಕಮಿಷನ್ ಅವರು ಇದನ್ನ ಅವರೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಇರೋ ಕಾಲಾವಧಿನಲ್ಲಿ ಇದನ್ನ ಇನ್ನೂ ಮತ್ತಷ್ಟು ಎಲ್ಲಿ ಲೋಪದೋಷಗಳಾಗಿದ್ದಾವೆ, ಈ ತರದ ಸಮಸ್ಯೆಗಳು ರಾಜ್ಯಾದ್ಯಂತ ಬರುತ್ತೆ, ಅವರಿಗೆ ಕೂಡಲೇ ಗಮನ ಹರಿಸ್ಬೇಕಾಗತ್ತೆ. ಅದನ್ನ ಸರಿಪಡಿಸಿ ಸರಿಯಾದಂತ ರೀತಿಯಲ್ಲಿ ಮತದಾರರ ಪಟ್ಟಿಯನ್ನ ಪ್ರಕಟ ಮಾಡಬೇಕು ಅಂತ ನಾವು ಹೇಳ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನೀವು NDA ಸರ್ಕಾರ, ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಅನ್ನ ದುರುಪಯೋಗ ಮಾಡಿಕೊಂಡು ಕರ್ನಾಟಕದಲ್ಲೂ ಕೂಡ ಅವಾಂತರಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋಂಥ ಮಾತನ್ನ ನಾವು ಹೇಳಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳೋದಾದ್ರೆ ಇಲ್ಲಿ ಏನು ಕಂಡು ಬಂದಿರುವಂತ ಅನಾನುಕೂಲಗಳೇನಾಗಿ ಆಗ್ತಾ ಇದ್ದಾವೆ ಅದನ್ನ ಸರಿಪಡಿಸಕ್ಕೆ ಅವರು ಮುಂದಾಗಬೇಕು. ಸರಿಪಡಿಸೋ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಅವರಿಗೆ ನಾವು ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ ಇದು ನಮ್ಮ ಸಂವಿಧಾನದ ಜವಾಬ್ದಾರಿ. ಪ್ರಜಾಪ್ರಭುತ್ವ ಮತ್ತು ಸಂಸದೀಯ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಮಾಡಲೇಬೇಕಾಗಿರುವಂತ ಒಂದು ಜವಾಬ್ದಾರಿ. ಮತದಾರರ ಪರವಾಗಿ ನಾವು ಈ ಕೆಲಸವನ್ನ ನಾವು ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಅದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ತಾವು ಕೂಡ ಸಹಕಾರ ಮಾಡಬೇಕು. ಇನ್ನೊಂದಷ್ಟು ಜಾಗೃತಿ ತಾವು ಮಾಡ್ತಾ ಇದ್ದೀರಾ. SIR ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನ ತಾವು ಕೂಡ ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರವನ್ನ ಮಾಡ್ತಾ ಇರೋದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಇಂದ ಆಗ್ತಾ ಇರ್ತಕ್ಕಂಥ ಅವಾಂತರಗಳೇನಿದ್ದಾವೆ ಅಥವಾ ಅವರು ಸರಿಪಡಿಸಬೇಕಾಗಿರುವಂತ ಜವಾಬ್ದಾರಿಗಳೇನಿದ್ದಾವೆ ಅದನ್ನು ಕೂಡ ತಾವು ಹೇಳಬೇಕಾಗುತ್ತೆ. ರಾಜಕೀಯ ಪಕ್ಷಗಳನ್ನು ಕೂಡ ತಾವು ಎಚ್ಚರಿಸಬೇಕಾಗುತ್ತೆ. ನಮ್ಮನ್ನ ತಾವು ಎಚ್ಚರಿಸಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ರಾಜಕೀಯ ಪಕ್ಷಗಳನ್ನು ಕೂಡ ಯಾಕಂತ ಹೇಳಿದ್ರೆ ನೀವು ಜನರ ಧ್ವನಿಯಾಗಿ, ಮತದಾರರ ಧ್ವನಿಯಾಗಿನೇ ನೀವು ಕೆಲಸ ಮಾಡುವಂಥದ್ದು. ನಿಮ್ಮ ಎಲ್ಲ ಪ್ರಶ್ನೆಗಳು ಕೂಡ ಜನರ ಪರವಾಗೇ ಇರುತ್ತೆ, ಮತದಾರರ ಪರವಾಗೇ ಇರುತ್ತೆ ಅಂತ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಆ ಕೆಲಸವನ್ನು ಕೂಡ ಜಾಗೃತಿಯನ್ನ ಮಾಡುವಂಥದ್ರಲ್ಲಿ ಈ ಒಂದು ಇಂಟೆನ್ಸಿವ್ ರಿವಿಷನ್ ಸರಿಯಾದ ರೀತಿಯಲ್ಲಿ ಆಗುವಂತ ರೀತಿಯಲ್ಲಿ ಸರಿಯಾದಂತ ರೀತಿಯಲ್ಲಿ ಎಲ್ಲ ಅರ್ಹ ಮತದಾರರ ಪಟ್ಟಿನಲ್ಲಿ ಬರುವಂತ ರೀತಿಯಲ್ಲಿ ನೀವು ಸಹಕರಿಸಬೇಕು. ಯಾವುದೇ ಬಡವರು, ಶೋಷಿತರು, ಕಾರ್ಮಿಕರು, ಅಲೆಮಾರಿಗಳು ಮತದಾರರ ಪಟ್ಟಿಯಿಂದ ಹೊರಗಡೆ ಹೋಗದೇ ಇರುವಂತ ರೀತಿಯಲ್ಲಿ ತಾವು ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಿಗೂ ಕೂಡ ಮನವಿಯನ್ನ ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.